ಭಾರತದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗ್ಯಾಸ್ ಟ್ರಬಲ್ ಯಾವ ರೀತಿಯಾಗಿದೆ ಗೊತ್ತಿರುವಂತ ವಿಚಾರ. ಕಳೆದ 5 ದಿನಗಳಿಂದಲೂ ಕೂಡ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಇರುವಂತ ಸಮಸ್ಯೆ, ರಾಜ್ಯದಲ್ಲೂ ಕೂಡ ಒತ್ಕೊಂಡು ಉರಿತಾ ಇದೆ ಗ್ಯಾಸ್ ಟ್ರಬಲ್. ಗ್ಯಾಸ್ ಎಮರ್ಜೆನ್ಸಿ ಸಂಕಷ್ಟದಲ್ಲಿ ಭಾರತ ಇದೆ. ಇದೇ ಸಂದರ್ಭದಲ್ಲಿ ಒಂದು ಗುಡ್ ನ್ಯೂಸ್ ಭಾರತದತ್ತ ಬರ್ತಾ ಇದೆ. ಸಿಲಿಂಡರ್ ಹೊತ್ತಂತ 2 ಹಡಗುಗಳು ಭಾರತದತ್ತ ಬರ್ತಾ ಇರುವಂತದ್ದು. ಹಾರ್ಮುಜ್ ಜಲಸಂಧಿ ದಾಟಿರುವಂತದ್ದು. ಶಿವಾಲಿಕ್ ಮತ್ತೆ ನಂದಾದೇವಿ ಅನ್ನುವಂಥ 2 ಹಡಗುಗಳು, ಭಾರತದ ಹಡಗುಗಳು. ಆ 2 ಹಡಗುಗಳಿಗೆ ಮತ್ತೆ ಉಳಿದಂಥ ಭಾರತದ ನೌಕೆಗಳಿಗೆ ಇರಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾರತಕ್ಕೆ ತೆರೆದಿರುವಂಥದ್ದು ಹಾರ್ಮುಜ್ ಜಲಸಂಧಿ. ಭಾರತದ ಬಂದರಿಗೆ 2 ಹಡಗುಗಳು ಬರ್ತಾ ಇದ್ದಾವೆ. ಮುಂಬೈ ಅಥವಾ ಕಾಂಡ್ಲಾ ಬಂದರಿಗೆ ಬರಲಿರುವಂಥದ್ದು 2 ಹಡಗುಗಳು. ಆ 2 ಹಡಗುಗಳು ಬಂದ್ಬಿಟ್ರೆ ಎಲ್ಲ ಸಮಸ್ಯೆನೂ ಬಗೆಹರಿದು ಬಿಡುತ್ತಾ? ಇಲ್ಲ. ಆದರೆ ತಾತ್ಕಾಲಿಕವಾಗಿ ಟೆಂಪ್ರವರಿಯಾಗಿ 1-2 ದಿನ ಸ್ವಲ್ಪ ಇರುವಂಥ ಸಮಸ್ಯೆಗೆ ಸ್ವಲ್ಪ ಮದ್ದಾಗುತ್ತೆ. ಶಿವಾಲಿಕ್ ನಂದಾದೇವಿಗೆ ಭಾರತೀಯ ನೌಕಾಪಡೆ ಎಸ್ಕಾರ್ಟ್ ಅನ್ನು ಕೊಡ್ತಾ ಇದೆ. ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇದೆ. ಶಿವಾಲಿಕ್ ಹಡಗಿನಲ್ಲಿ 40,000 ಮೆಟ್ರಿಕ್ ಟನ್ LPG ಇರುವಂಥದ್ದು ಗ್ಯಾಸು. ನಂದಾದೇವಿ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ LPG ಗ್ಯಾಸ್ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 40 ಹಡಗುಗಳು ಇರುವಂಥದ್ದು. ಭಾರತೀಯ ಹಡಗುಗಳಿಗೆ ಹಾರ್ಮುಜ್ ದಾಟಲಿಕ್ಕೆ ಇರಾನ್ ಅವಕಾಶವನ್ನು ಮಾಡಿಕೊಟ್ಟಿದೆ. ನಮ್ಮ ಒಳ್ಳೆಯ ಸ್ನೇಹಿತ, ನಮ್ಮದು ಅವರದ್ದು ಒಂದೇ ಸ್ಟ್ಯಾಂಡು. ನಮ್ಮ ಒಳ್ಳೆಯ ಸ್ನೇಹಿತನನ್ನು ನಾವು ಕಳ್ಕೊಳ್ಳೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಿನ್ನೆನೂ ಕೂಡ ಸ್ಟೇಟ್ಮೆಂಟ್ ಬಂದಿತ್ತು. ಹಾರ್ಮುಜ್ ಜಲಸಂಧಿಯನ್ನು ಭಾರತಕ್ಕೆ ಈಗ ಓಪನ್ ಮಾಡಲಾಗಿದೆ. ಸೊ ಹೀಗಾಗಿ ಭಾರತದ ಹಡಗುಗಳಿಗೆ ಯಾವುದೂ ತೊಂದರೆ ಇಲ್ಲ. ನರೇಂದ್ರ ಮೋದಿ ಅವರು ಮೊದಲ ಬಾರಿಗೆ ಈ ಒಂದು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಶುರುವಾದ ಬಳಿಕ ಇರಾನ್ ಜೊತೆ ಮಾತುಕತೆಯನ್ನ ಮಾಡಿದ್ದು. ಆ ಮಾತುಕತೆ ಸಫಲವಾಗಿದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತ ಹೆಚ್ಚಿನ ಪ್ರಮಾಣದ LPG ಆಮದು ಮಾಡಿಕೊಳ್ತಾ ಇದೆ. ಮಧ್ಯಪ್ರಾಚ್ಯ ದೇಶಗಳಿಂದ ಹತ್ತತ್ರ 70% ಅಷ್ಟು ಕ್ರೂಡ್ ಆಯಿಲ್ ನಾವು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದನೇ ಆಮದು ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಮೇನ್ ಅಂದರೆ ಅವೆಲ್ಲವೂ ಕೂಡ ಪಾಸ್ ಆಗಿ ಬರಬೇಕಾಗಿರುವಂಥದ್ದು ಹಾರ್ಮುಜ್ ಜಲಸಂಧಿಯಿಂದ. ಶಿವಾಲಿಕ್ ಮತ್ತು ಆ ಹಡಗು ಮತ್ತು ಇನ್ನೊಂದು ನಂದಾದೀಪ ಅನ್ನುವಂಥ ಹಡಗು ಸಿಕ್ಕಾಕೊಂಡಿದ್ವು. ಅವು ಕೂಡ ಟೋಟಲಿ 40 ನೌಕೆಗಳು ಸಿಕ್ಕಾಕೊಂಡಿದ್ವು. ಈಗ ಸುರಕ್ಷಿತವಾಗಿ ಬರ್ತಾ ಇದೆ 2 ಹಡಗುಗಳು. ಮುಜ್ತಬಾ ಖಮೇನಿ ಹತ್ಯೆಗೆ ಅಮೆರಿಕ ಪ್ಲಾನ್ ಅನ್ನ ಮಾಡಿದೆ. ಅಯಾತುಲ್ಲಾ ಖಮೇನಿ ಸುಪ್ರೀಂ ಲೀಡರ್ ಆಗಿದ್ದಂಥವ್ರು, ಮುಜ್ತಬಾ ಖಮೇನಿ ತಂದೆ, ಅವರನ್ನ ಹತ್ಯೆ ಮಾಡಲಾಯಿತು. ಈಗ ನೆಕ್ಸ್ಟ್ ಸುಪ್ರೀಂ ಲೀಡರ್ ಆಗಿರುವಂತ ಅಯಾತುಲ್ಲಾ ಖಮೇನಿ ಮಗ ಮುಜ್ತಬಾ ಖಮೇನಿ ಹತ್ಯೆಗೂ ಕೂಡ ಅಮೆರಿಕ ಪ್ಲಾನ್ ಮಾಡಿದೆ. ಮುಜ್ತಬಾ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಬಹುಮಾನ $10 ಮಿಲಿಯನ್ ಅನ್ನ ಘೋಷಣೆ ಮಾಡಿರುವಂಥದ್ದು ಅಮೆರಿಕ. ಅವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ $10 ಮಿಲಿಯನ್ ಕೊಡ್ತೀವಿ ಅಂತ. ಇರಾನ್ ಸೋತಿದೆ ಅಂತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ ಬರ್ತಾ ಇದ್ದಾರೆ. ಇರಾನ್ ಸರ್ವನಾಶ ಆಗೋಗಿದೆ. ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಮಾಡಿದೆ. ಕಾರ್ಗ್ ದ್ವೀಪ ಮೇನ್ ಇರಾನ್ಗೆ 70 to 80% ಆದಾಯ ಆ ದೇಶ ನಡೀತಾ ಇರುವಂಥದ್ದು ಕಾರ್ಗ್ ದ್ವೀಪದಿಂದ. ಯಾಕೆಂದರೆ ಅಲ್ಲಿ ಏನೇ ತೈಲವನ್ನು ಸಂಸ್ಕರಣೆ ಮಾಡಿದರೂ ಕೂಡ ಎಕ್ಸ್ಪೋರ್ಟ್ ಆಗುವಂಥದ್ದು 80 to 90% ಎಕ್ಸ್ಪೋರ್ಟ್ ಆಗುವಂಥದ್ದು ಆ ಕಾರ್ಗ್ ದ್ವೀಪದಿಂದಲೇ. ಅಲ್ಲೇ ಇವರ ಸಂಸ್ಕರಣಾ ಘಟಕಗಳಿರುವಂಥದ್ದು, ಸ್ಟೋರೇಜ್ ಇರುವಂಥದ್ದು. ಅಲ್ಲೂ ಕೂಡ ಅಟ್ಯಾಕ್ ಮಾಡಿದ್ದೇವೆ ಅಂತ ಅಮೆರಿಕ ಹೇಳ್ತಾ ಇದೆ. ದೊಡ್ಡ ಆರ್ಥಿಕ ಜೀವನಾಡಿ ಇರಾನ್ಗೆ ಕಾರ್ಗ್ ದ್ವೀಪ. ಅದ್ರ ಮೇಲೆ ಅಟ್ಯಾಕ್ ಆದರೆ ದೊಡ್ಡ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಲಿದೆ ಇರಾನ್. ಈಗ ಆಲ್ರೆಡಿ ಪ್ರಾಬ್ಲಮ್ಲೇ ಇದೆ, ಇನ್ನೂ ದೊಡ್ಡ ಭೀಕರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇನ್ನು ಬಾಗ್ದಾದ್ ಮೇಲೆ ಮುಂದುವರೆದಿರುವಂಥದ್ದು ಇರಾನ್ನ ದಾಳಿ. ಬಾಗ್ದಾದ್ನಲ್ಲಿನ US ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಬಾಗ್ದಾದ್ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗ್ತದೆ. ಬಾಗ್ದಾದ್ನಲ್ಲಿರುವಂಥ US ಕಚೇರಿ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಡ್ರೋನ್ಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್ ಸೇನೆ. ಅಲ್ಲಿ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಇಲ್ಲ ಇರಾನ್ಗೆ. ಏಕೆಂದರೆ ಯಾವುದೇ ನಾಯಕರು ಇಲ್ದಲೇ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ಸ್ಟ್ಯಾಂಡನ್ನು ತಗೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯುದ್ಧ ಹೋಗ್ತಾ ಇದೆ, ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ. ಅಟ್ಯಾಕನ್ನು ಮುಂದುವರಿಸಿದ್ದಾರೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೂ ಕೂಡ ಇರಾನ್ ದಾಳಿಯನ್ನು ಮಾಡ್ತಾ ಇತ್ತು. ಅದು ಕೂಡ ಕಂಟಿನ್ಯೂ ಆಗಿದೆ. ಮತ್ತು ಒಂದು ಕಡೆ ನಿಮಗೆ ತೋರಿಸ್ತಾ ಇದ್ವಿ, ಬಾಗ್ದಾದ್ ಮೇಲೆ ಇರಾನ್ ದಾಳಿಯನ್ನು ಮಾಡಿರುವಂಥದ್ದು. ಬಾಗ್ದಾದ್ನಲ್ಲಿನ US ಕಚೇರಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಡ್ರೋನ್ಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್ ಸೇನೆ. ಮೇನ್ ಸ್ಟ್ರೆಂತ್ ಅಂದರೆ ಇರಾನ್ದು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು, ಬ್ಯಾಲಿಸ್ಟಿಕ್ಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು. ಅದರ ಮುಖಾಂತರನೇ ಸರ್ವೈವ್ ಆಗ್ತಾ ಇರೋದು ಅವರು. ಇನ್ನು ಅವ್ರದ್ದು ನೌಕಾಪಡೆ ನಾಶ ಆಗೋಗಿದೆ, ಏರ್ ಡಿಫೆನ್ಸ್ ನಾಶ ಆಗೋಗಿದೆ, ಏರ್ ಕ್ರಾಫ್ಟ್ಗಳು ನಾಶ ಆಗೋಗಿದೆ. ಈಗಿರುವಂಥ ಕ್ಷಿಪಣಿಗಳು ಡ್ರೋನ್ಗಳ ಮುಖಾಂತರ ಅಟ್ಯಾಕ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ.
ಇನ್ನು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿ ಮುಂದುವರೆದಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನು ಮುಂದುವರಿಸಿದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್ ಅನ್ನ ಮಾಡ್ತಾ ಇದೆ. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಏರ್ ಸ್ಟ್ರೈಕ್, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಲಾಗ್ತಾ ಇದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿಂದ ದಾಳಿಯನ್ನು ಮಾಡಿರುವಂಥದ್ದು ಇರಾನ್. ಒನ್ ಆಫ್ ದಿ ಪವರ್ಫುಲ್ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಇರಾನ್ ದಾಳಿಗೆ ಹೊತ್ತಿ ಉರಿದಿರುವಂಥದ್ದು ಸೆಂಟ್ರಲ್ ಇಸ್ರೇಲ್. ಇರಾನ್ನ ಯಾವ ರೀತಿಯಾಗಿ ಧ್ವಂಸ ಮಾಡುವಂಥ ಕೆಲಸ ಮಾಡ್ತಾ ಇದೆ ಇಸ್ರೇಲ್. ಇರಾನ್ ಕೂಡ ತನ್ನ ಅಟ್ಯಾಕ್ ಅನ್ನು ಕಂಟಿನ್ಯೂ ಮಾಡಿದೆ ಇಸ್ರೇಲ್ ಮೇಲೆ. ಇಸ್ರೇಲ್ನ ಸೆಂಟ್ರಲ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ. ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಇವರು ಕೂಡ ಅಟ್ಯಾಕ್ ಅನ್ನ ಮುಂದುವರಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಿಲ್ತಾ ಇಲ್ಲ, ಇರಾನು ಕೂಡ ಸೈಲೆಂಟ್ ಆಗ್ತಾ ಇಲ್ಲ. ಅಮೆರಿಕ ಇಸ್ರೇಲ್ಗೆ ಸೆಟ್ ಅನ್ನ ಹೊಡಿತಾ ಇದೆ ಇರಾನ್. ಇರಾನ್ ಸೇನೆಯ ಶಕ್ತಿ ಪೋಸ್ಟ್ ಮಾಡಿರುವಂಥದ್ದು IRGC. ಇರಾನ್ ಸೇನೆಯ ಶಕ್ತಿಯನ್ನ ಪೋಸ್ಟ್ ಮಾಡಿದೆ IRGC. ಇರಾನ್ನ ಸುರಂಗವೊಂದರಲ್ಲಿ ಸಾವಿರಾರು ಡ್ರೋನ್ಗಳಿರುವಂಥದ್ದನ್ನ ಪೋಸ್ಟ್ ಮಾಡಿದ್ದಾರೆ. ಸುರಂಗದಲ್ಲಿ ಡ್ರೋನ್ಗಳನ್ನ ಬಚ್ಚಿಟ್ಟಿರುವಂಥದ್ದು ಇರಾನ್. ಯಾಕೆಂದ್ರೆ ಗೊತ್ತು, ಇನ್ನೆಲ್ಲೇ ಇದ್ರೂ ಕೂಡ ಇವ್ರು ಬಿಡೋದಿಲ್ಲ, ಬ್ಲಾಸ್ಟ್ ಮಾಡೇ ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ ಅಂತ ಸುರಂಗದಲ್ಲಿ ಬಚ್ಚಿಟ್ಟಿರುವಂಥದ್ದು. ಸೊ ಆ ಕಾರಣಕ್ಕೋಸ್ಕರನೇ ಅಮೆರಿಕ B2 ಬಾಂಬರನ್ನು ಯೂಸ್ ಮಾಡ್ತಾ ಇದೆ. ಸುರಂಗದ ಒಳಗೋಗಿ ಅದು ಬ್ಲಾಸ್ಟ್ ಮಾಡುವಂಥ ಕೆಪಾಸಿಟಿ ಇರುವಂಥದ್ದು. ನಿಮಗೆ ತೋರಿಸ್ತಾ ಇದೀವಿ ನೋಡಿ, IRGC ರಿಲೀಸ್ ಮಾಡಿರುವಂಥ ಡ್ರೋನ್ಗಳನ್ನು ಶೇಖರಿಸಿಟ್ಟಿರುವಂಥ ಸುರಂಗ ಅದು. ನಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನ ನಾವು ತೋರಿಸ್ತಾ ಇದ್ದೀವಿ ಅಂತ IRGC ಹೇಳಿದೆ. ನಮ್ಮ ಸುರಂಗ ಮಾರ್ಗದಲ್ಲಿ ಡ್ರೋನ್ಗಳಿದ್ದಾವೆ ಅಂತ ರೆಡಿಯಾಗಿದೆ ಇರಾನ್ ಕೂಡ. ನಾವಂತೂ ಸೈಲೆಂಟ್ ಆಗೋದಿಲ್ಲ ಅಂತ. ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ರಾಷ್ಟ್ರ ಮಧ್ಯಪ್ರಾಚ್ಯದಲ್ಲಿ ಇರಾನ್. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, 15ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. 15ನೇ ದಿನದಲ್ಲೂ ಕೂಡ ಯುದ್ಧ ಮುಂದುವರಿತಾ ಭೀಕರ ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ನಿಲ್ಲುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ನಾವು ಗೆದ್ದಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡು ಬರ್ತಾ ಇದೆ. ಆದ್ರೆ ಇರಾನ್ ನಾವಂತೂ ಸೈಲೆಂಟ್ ಆಗಿಲ್ಲ, ನಾವು ಸೋತಿಲ್ಲ ಅನ್ನುವಂತ ಮೆಸೇಜ್ ಅನ್ನೇ ಕೊಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಹೇಗಿದೆ ಪರಿಸ್ಥಿತಿ ಅಂತ? ಪೃಥ್ವಿ, ಇರಾನ್ ಯುದ್ಧ ನಿಲ್ಲಿಸೋಂಥ ಲಕ್ಷಣ ಕಾಣಿಸ್ತಿಲ್ಲ. ಅಮೆರಿಕ ಎಷ್ಟು ಅಟ್ಯಾಕ್ ಮಾಡ್ತಾ ಇದ್ರೆ ಈ ಕಡೆಯಿಂದ ರಿವರ್ಸ್ ಅಟ್ಯಾಕ್ ಮಾಡ್ತಾನೆ ಇದೆ. ಸೊ ಸುದೀರ್ಘ ಯುದ್ಧವನ್ನು ಮುಂದುವರಿಸುವಂಥ ಲಕ್ಷಣ ಕಾಣಿಸ್ತದೆ. ಯಾಕೆಂದರೆ ಇರಾನ್ ಬಹುತೇಕ ಯೂಸ್ ಮಾಡ್ತಿರ್ತಕ್ಕಂಥದ್ದು ಮಿಸೈಲ್ಸ್ಗಿಂತ ಇಂಪಾರ್ಟೆಂಟು ಡ್ರೋನ್ಗಳು. ಅಂದರೆ ಕಡಿಮೆ ಖರ್ಚಿನಲ್ಲಿ ಒಂದು 25 ಲಕ್ಷ 30 ಲಕ್ಷದಲ್ಲಿ ಚೈನಾದಿಂದ ಸ್ಪೇರ್ ಪಾರ್ಟ್ಸ್ ತಂದುಬಿಟ್ಟು ಅದನ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಅದನ್ನ ಡ್ರೋನ್ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಡ್ರೋನ್ಗಳಿಂದ ಅಟ್ಯಾಕ್ ಮಾಡ್ತಾ ಇದೆ. ಹಾಗಾಗಿ ಸುದೀರ್ಘ ಕಾಲ, ಅಂದರೆ ಟ್ರಂಪ್ ಹೇಳಿದ್ರು 1 ತಿಂಗಳು ನಾವು ಕಂಟಿನ್ಯೂಸ್ ಯುದ್ಧ ಆಗಬಹುದು, ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ರು. ಆದರೆ ಈ ಕಡೆಯಿಂದ ಖಮೇನಿ ಮುಷ್ತಾಬಾ ಏನು ಅಟ್ಯಾಕ್ ಮಾಡಿಸ್ತಿರೋದು IRGC ಯೂಸ್ ಮಾಡ್ತಿರೋದು ನೋಡಿದ್ರೆ ಇದನ್ನ ಯುದ್ಧ ಕಂಟಿನ್ಯೂ ಆಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಏನಂದರೆ ಅಮೆರಿಕದ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಎಲ್ಲೆಲ್ಲ ಅವ್ರದ್ದು ಮಿಲಿಟರಿ ಇದೆ ಮತ್ತು ಅಂಬಾಸಿಡರ್ ಕಚೇರಿಗಳಿದೆ, ಅಲ್ಲೇ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ರು. ಸೊ ಬೆಳಗ್ಗೆಯಿಂದ ಏನಾಗಿದೆ ಅಂದರೆ ಅಮೆರಿಕನ್ ಬೇಸ್ಡ್ ಕಂಪನಿಗಳು, IT-BT ಕಂಪನಿಗಳು ಗಲ್ಫ್ ರಾಷ್ಟ್ರಗಳು ಎಲ್ಲೆಲ್ಲಿದೆ ಸೊ ಅದ್ರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಬೆಳಗ್ಗೆಯಿಂದ. ಹೀಗಾಗಿ ಏನೋ ಇರಾನ್ ಸದ್ಯಕ್ಕೆ ಯುದ್ಧವನ್ನು ನಿಲ್ಲಿಸುವಂಥ ಲಕ್ಷಣ ಕಾಣಿಸ್ತಿಲ್ಲ. ಒಂದು ಕಡೆ ಟ್ರಂಪ್ ಹೇಳ್ತಿದ್ದಾರೆ, 3 ದಿನ ಹಿಂದೆನೇ ಹೇಳಿದರು ಇರಾನ್ ಹತ್ರ ಏನೂ ಇಲ್ಲ ಇನ್ನು ಯುದ್ಧ ಮಾಡೋದಕ್ಕೆ, ಎಲ್ಲ ಖಾಲಿಯಾಗಿದೆ. ಸೊ ಸಂಪೂರ್ಣವಾಗಿ ನಾವು ಯುದ್ಧವನ್ನು ಗೆದ್ದಿದ್ದೇವೆ ಅಂತ. G7 ರಾಷ್ಟ್ರಗಳಿಗೂ ಕೂಡ ಟ್ರಂಪ್ ಇದೇ ಮಾತನ್ನು ಹೇಳಿದರು, ಇಲ್ಲ ಇರಾನ್ ಆಲ್ರೆಡಿ ನೆಲ ಕಚ್ಚಿಬಿಟ್ಟಿದೆ, ಹೋರಾಡೋಂಥ ಶಕ್ತಿ ಇಲ್ಲ ಅವ್ರ ಹತ್ರ ಅಂತ. ಆದರೆ ಇರಾನ್ ಇವತ್ತು ಸ್ವಲ್ಪ ಜಾಸ್ತಿ ಹೋರಾಟವನ್ನು ಶುರು ಮಾಡಿದೆ. ಅಂದರೆ ನಿನ್ನೆಯಿಂದ ಗಮನಿಸಿದ್ರೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮತ್ತು ಹೊಸ ಪ್ರದೇಶಗಳ ಕಡೆ ಏನೋ ಇರಾನ್ ದಾಳಿ ಮಾಡ್ತಕ್ಕಂಥದ್ದು. ಮತ್ತು ನಿನ್ನೆ ದುಬೈನೇನೋ ಬುರ್ಜ್ ಖಲೀಫಾ ಹತ್ರ ಎಲ್ಲೋ ಒಂದು ಕಡೆ ಒಂದು ಬಿಲ್ಡಿಂಗ್ ಮೇಲೆ ದಾಳಿ ಮಾಡಿದೆ. ಅಂದರೆ ಇರಾನ್ ಕೇವಲ ತನ್ನ ಇಸ್ರೇಲ್ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಬೇರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಆದರೆ ಯಾವುದೇ ಗಲ್ಫ್ ರಾಷ್ಟ್ರಗಳು ತಿರುಗಿಸಿ ಇರಾನ್ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತಿಲ್ಲ. ಅಂದರೆ ಪರೋಕ್ಷವಾಗಿ ನೀವು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಒತ್ತಡವನ್ನು ಏರಿ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಇರಾನ್ನ ಒಂದು ಪರೋಕ್ಷ ಸಂದೇಶ. ಅಂದರೆ ಜಾಗತಿಕವಾಗಿ ಒತ್ತಡ ಏರಿದ್ರೆ ಅಮೆರಿಕ ಯುದ್ಧವನ್ನು ನಿಲ್ಲಿಸಬಹುದು. ಹಾಗಾಗಿ ನಿಮಗೆ ಬೇರೆ ಬೇರೆ ಏನೋ ಸರಕು ಸಾಗಣೆ ಹಡಗುಗಳು ಸ್ಟ್ರಕ್ ಆಗಿದೆ, ಅದನ್ನು ಕಳಿಸ್ತೀವಂತ. ಬಹುಮುಖ್ಯವಾಗಿ ಇರಾನ್ನಿಂದ ತೈಲ ಹೋಗ್ತಾ ಇರ್ತಕ್ಕಂಥ 20%, ಅದರಲ್ಲಿ 20% ಏನು ಸ್ಟ್ರಕ್ ಆಗಿಬಿಟ್ರೆ ಬಹುತೇಕ ಏನು ಪೂರ್ವ ಏಷ್ಯಾದ ರಾಷ್ಟ್ರಗಳಿಗೆ ತೈಲ ಬಂದಾಗುತ್ತೆ. ತೈಲ ಬಂದಾದರೆ ಎಲ್ಲ ದೇಶಗಳ ಆರ್ಥಿಕತೆ ಒಂದು ರೀತಿ ಬಂದಾದಂಗೆ ಕೈಕಾಲೆ ಆಡಲ್ಲ. ಫಾರ್ ಎಕ್ಸಾಂಪಲ್ ಭಾರತನ ಎಕ್ಸಾಂಪಲ್ ತಗೊಂಡೋದ್ರೆ ಸಾಕಷ್ಟು ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಅಂದರೆ ಸ್ಟೋರೇಜ್ ಕೆಪಾಸಿಟಿ ತುಂಬ ಕಡಿಮೆ ಇರೋದ್ರಿಂದ ಗ್ಯಾಸ್ ಸಮಸ್ಯೆ ಆಗಿದೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಹೇಳ್ತಾ ಇದ್ರು, ಇರಾನ್ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ, ಅಲ್ಲಿಂದ ಹಡಗು ಕಳಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಈಗ 2 ಬೋಟ್ಗಳು ಭಾರತ ಹತ್ತ ಬರ್ತಾ ಇದೆ. ಅರ್ಮೋಜಿಂದ ಹೊರಟಿರ್ತಕ್ಕಂಥದ್ದು 2 ದಿನದಲ್ಲಿ ಬರ್ತಿದೆ ಅಂತಿದ್ದಾರೆ. 2 ಹಡಗುಗಳಲ್ಲಿ
ಅಂದರೆ ಒಂದು ಹಡಗಲ್ಲಿ ಒಂದು 40,000 ಮೆಟ್ರಿಕ್ ಟನ್, ಇನ್ನೊಂದು ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್, ಅಂದರೆ 86,000 ಮೆಟ್ರಿಕ್ ಟನ್ ಏನೋ ಡೈರೆಕ್ಟ್ LPG ಬರ್ತಾ ಇದೆ, ಕ್ರೂಡ್ ಆಯಿಲ್ ಬರ್ತಾ ಇಲ್ಲ. ಇನ್ ಕೇಸ್ ಕ್ರೂಡ್ ಆಯಿಲ್ ಏನಾದರೂ ತಂದರೆ ಅದು ಪ್ರೋಸೆಸ್ ತುಂಬ ದಿನ ಆಗುತ್ತೆ, ಅಂದರೆ 4 ವಾರ ಬೇಕಾಗುತ್ತೆ ಅಂತಾರೆ. ಕ್ರೂಡ್ ಆಯಿಲ್ನ ಅವರು ರಿಫೈನ್ಡ್ ಆಯಿಲ್ ಮಾಡಿ ಆಮೇಲೆ ರಿಫೈನ್ಡ್ ಆಯಿಲ್ನ ಗ್ಯಾಸಾಗಿ ಕನ್ವರ್ಟ್ ಮಾಡೋದಕ್ಕೆ ಮಿನಿಮಮ್ 4 ವೀಕ್ಸ್ ಅಂದರೆ 1 ತಿಂಗಳು ಬೇಕು ಅಂತಾರೆ. ಸೊ ಆ 1 ತಿಂಗಳ ಕಾಲ ಗ್ಯಾಸ್ ಎಮರ್ಜೆನ್ಸಿ ಏನಿದೆ ಇಂಡಿಯಾದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಂದರೆ ಸಪ್ಲೈ ಚೈನ್ ಏನಾಗುತ್ತೆ, ಲಿಂಕ್ ಏರ್ಪೇರ್ ಆಗುತ್ತೆ, ಒಂದು ರೀತಿ ದೇಶದಲ್ಲಿ ದೊಡ್ಡ ಹೊಡೆತ ಬೀಳುತ್ತೆ, ಮತ್ತು ಗೌರ್ಮೆಂಟಿಗೆ ಒಂದು ರೀತಿ ಕೆಟ್ಟ ಹೆಸರು. ಈ ಕಾರಣಕ್ಕಾಗಿ ಡೈರೆಕ್ಟಾಗಿ ಕ್ರೂಡ್ ಆಯಿಲ್ ಬಿಟ್ಬಿಟ್ಟು LPGನೇ ತರಿಸುವಂಥ ಒಂದು ಕೇಂದ್ರದ ಏನೋ ನಿರ್ಧಾರ ಇತ್ತು, ಅದೆಲ್ಲ ಒಂದು ರೀತಿ ಸಫಲ ಆದಂಗೆ ಕಾಣಿಸ್ತದೆ. ಬಟ್ ಹಡಗು ಬರೋದಕ್ಕೆ 2 ದಿನ ಆಗುತ್ತೆ. ಆ 2 ದಿನದಲ್ಲಿ ಈಗ ಆಲ್ರೆಡಿ ಎಮರ್ಜೆನ್ಸಿ ಇದೆ, ಏನೋ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾರೆ, 2,500 3,000 ಎಲ್ಲ ರೇಟ್ ಹೋಗ್ತಾ ಇದೆ. ಆಲ್ರೆಡಿ ಕಮರ್ಷಿಯಲ್ ಸಿಲಿಂಡ್ರು ಎಲ್ಲ ಕಡೆ ಸಿಗ್ತಾ ಇಲ್ಲ. ಬೆಂಗಳೂರಲ್ಲೇ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಹೋಟೆಲ್ಗಳು ಮುಚ್ಚುವಂಥ ಪರಿಸ್ಥಿತಿ. ಹಾಗಾಗಿ ಸರ್ಕಾರ ಅಂದರೆ ಇಲ್ಲಿ ಒಂದು ರೀತಿ ಯಾರ್ಯಾರು ಕೃತಕವಾಗಿ ಸ್ಟಾಕ್ ಮಾಡಿಟ್ಟು ಕೃತಕ ಅಭಾವ ಸೃಷ್ಟಿಸ್ತಿದ್ರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಇನ್ನೊಂದು ಕಡೆ ಅದನ್ನು ಬಟ್ ಶಿಸ್ತು ಅಂದರೆ ತುಂಬ ಪನಿಷಬಲ್ ಆಗಿ ಅದನ್ನು ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಇಂಥ ಕೆಲಸಗಳೆಲ್ಲ ಇರೋದು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿ. ಇಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗ ಏನೋ ಗ್ಯಾಸ್ ಸಮಸ್ಯೆ ಇದೆ, ಎರಡೂ ಕೂಡ ಒಗ್ಗಟ್ಟಾಗಿ ಪರಿಹರಿಸುವಂಥ ಕೆಲಸ ಮಾಡಬೇಕಾಗಿದೆ. ಹೀಗಾಗಿ ಒಂದು ರೀತಿ ಸಪ್ಲೈನ ಕೇಂದ್ರ ಸರ್ಕಾರ ನೋಡ್ಕೊಂಡ್ರೆ ಇಲ್ಲಿ ಬಂದಿರತಕ್ಕಂಥ ಗ್ಯಾಸ್ಗಳನ್ನ ಸಮರ್ಪಕವಾಗಿ ಜನರಿಗೆ ಅಥವಾ ಕಮರ್ಷಿಯಲ್ ಸಿಲಿಂಡರ್, ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ 2 ಸಿಲಿಂಡರ್ಗಳನ್ನ ಜನರಿಗೆ ತಲುಪಿಸಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಕೆಲಸ ಇರುತ್ತೆ. ಹಾಗಾಗಿ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿದೆ. ಪೃಥ್ವಿ, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.